क्लासिया हेल्थ में आपका स्वागत है। सिर्फ हमारी बातों पर भरोसा न करें। उन लोगों की कहानी सीधे उन्हीं की जुबानी सुनिए जिन्होंने अपने स्वास्थ्य में सकारात्मक बदलाव का अनुभव किया है। ನಮಸ್ಕಾರ. ನನ್ನ ಹೆಸರು ಶಹನಾಜ್ ಬಾನು. ಹಿರಿಯೂರು ಚಿತ್ರದುರ್ಗ ಡಿಸ್ಟಿಕ್ಕಿಂದ ಮಾತಾಡ್ತಾ ಇದ್ದೀನಿ. ನನ್ನ ವಯಸ್ಸು 60 ವರ್ಷ. 12 ವರ್ಷ ಹಿಂದೆ ನನಗೆ ಬಿ ಪಿ ಬಂತು ಫಸ್ಟು. ಆಮೇಲೆ ಶುಗರ್ ಶುರು ಆಯಿತು. ಆಮೇಲೆ ಥೈರಾಯ್ಡ್ ಶುರು ಆಯಿತು. ಅದು ಮೂರಿಂದ ಆಮೇಲೆ ಗ್ಯಾಸ್ಟ್ರಿಕ್ ಶುರು ಆಯಿತು, ಮೊಣಕಾಲು ನೋವು ಶುರು ಆಯಿತು, ಸುಸ್ತು, ಓಡಾಡೋಕ್ಕೆ ಆಗ್ತಾಯಿರಲಿಲ್ಲ. ಭಾಳ ಸುಸ್ತಂದರೆ ಹೇಳಬಾರ್ದು, ಅಷ್ಟು ಸುಸ್ತಾಗ್ತಾಯಿತ್ತು. ಡಾಕ್ಟ್ರ್ ಹತ್ರ ಹೋದರೆ ನೀವು ವಾಕ್ ಮಾಡಬೇಕು, ಚೆನ್ನಾಗಿ ವಾಕ್ ಮಾಡಬೇಕಂತ ಹೇಳ್ತಿದ್ರು. ನಮಗೆ ವಾಕ್ ಹೋಗೋಕ್ಕೂ ಆಗ್ತಾಯಿರಲಿಲ್ಲ. ಅರ್ಧ ಕಿಲೋಮೀಟ್ರ್ ಹೋದರೆ ಸುಸ್ತಾಗಿ ಕೂತ್ಕೊಂಡ್ಬಿಡ್ತಿದ್ದೆ. ನಮಗೆ ಯಾರೋ ಮೆಸೇಜ್ ಕೊಟ್ಟರು, ಕ್ಲಾಸಿಯಾ ಹೆಲ್ತ್ ಕೇರ್ ಬೆಂಗಳೂರಿಂದ ಭಾಳ ಚೆನ್ನಾಗಿದೆ ಟ್ರೀಟ್ಮೆಂಟು, ಅಲ್ಲಿ ಹೋಗಿ ವಿಚಾರಿಸ್ರಿ, ನಿಮಗೆ ಭಾಳ ಚೆನ್ನಾಗಿ ಆಗಿ ಬರ್ತೀರಾ ಅಂತ. ಅದಕ್ಕೆ ನಾವು ಹೋಗಿ ವಿಚಾರಿಸಿದ ಮೇಲೆ ಗೊತ್ತಾಯಿತು ತುಂಬ ಚೆನ್ನಾಗಿದೆ ಟ್ರೀಟ್ಮೆಂಟ್ ಅಂತ. ನಾವು ಹೋಗಿ ಅಡ್ಮಿಟ್ ಆಗಿದ್ದು ತಿರುಗಿ ದಿನವೇ ನಮ್ಮ ಮಾತ್ರೆಯನ್ನೇ ಬಿಡಿಸ್ಬಿಟ್ರು ಅವರು. 3 ದಿವಸದಲ್ಲಿ ಪೂರ್ತಿ ನಾರ್ಮಲ್, ಥೈರಾಯ್ಡ್ ನಾರ್ಮಲ್, ಬಿ ಪಿ, ಶುಗರು 3 ನಾರ್ಮಲ್ ಆಗಿಬಿಡ್ತು. ಈಗ ನಾನು 3 ತಿಂಗಳಾಯಿತು. 3 ತಿಂಗಳಿಂದ ಯಾವುದೂ ಮಾತ್ರೆ ತಗೋತಾ ಇಲ್ಲ. ಭಾಳ ಚೆನ್ನಾಗಿದೆ ಹೆಲ್ತು. ನಾನು 80 kg ಇದ್ದೆ, ಈಗ 70 kg ಬಂದಿದ್ದೀನಿ. ತುಂಬ ಚೆನ್ನಾಗಿ ಹಗುರವಾಗಿ ಅನ್ನಿಸ್ತಾ ಇದೆ ಆರೋಗ್ಯ. ತುಂಬ ಚೆನ್ನಾಗಿ ಖುಷಿ ಪಡ್ತಾಯಿದ್ದೀನಿ. ಈಗ ವಾಕ್ ಹೋಗೋಕ್ಕಾಗ್ತಿರ್ಲಿಲ್ಲ, ಈಗ 3 ಕಿಲೋಮೀಟ್ರ್ ವಾಕು ಹೋಗ್ತಾಯಿದ್ದೀನಿ. ತುಂಬ ಚೆನ್ನಾಗಿದ್ದೀನಿ. ನೀವು ಯಾರಾದ್ರೂ ಇಷ್ಟಪಟ್ಟು ಖುಷಿಯಿಂದ ಹೋಗಿ ಅಲ್ಲಿ ವಿಚಾರಿಸ್ರಿ. ನಿಮಗೆ 3 ದಿವಸ ಒಳಗೇ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಏನಂತ. ಭಾಳ ಖುಷಿಯಾಗಿ ಬರ್ತೀರ ಅಲ್ಲಿಂದ. ಭಾಳ ಚೆನ್ನಾಗಿದೆ ರಿಸಲ್ಟು ಕ್ಲಾಸಿಯಾ ಹೆಲ್ತ್ ಕೇರ್ದು. ಹೋಗಿ ವಿಚಾರಿಸಿ. ನಮಸ್ಕಾರ. ನಾನು ಚಿತ್ರದುರ್ಗ ವಾಸಿ. ನನಗೆ ಸುಮಾರು 25 ವರ್ಷದಿಂದ ಶುಗರು, ಬಿ ಪಿ ಕಂಟಿನ್ಯೂ ಇದೆ. ಶುಗರ್, ಬಿ ಪಿ ಕಂಟಿನ್ಯೂ ಇರೋದ್ರಿಂದ ನನಗೆ ಕಿಡ್ನಿ ಪ್ರಾಬ್ಲಮ್ ಆಗಿತ್ತು. ಕಿಡ್ನಿ ಪ್ರಾಬ್ಲಮ್ಮು ಬಿ ಪಿಯಿಂದ ಜಾಸ್ತಿಯಾಗಿ ನನಗೆ ಕಿಡ್ನಿ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಶುಗರು ಕಂಟ್ರೋಲ್ ಆಗ್ತಿರಲಿಲ್ಲ. ಭಾಳ ಕಡೆ ವೈದ್ಯರ ಹತ್ರ, ಭಾಳ ಡಾಕ್ಟ್ರ್ ಹತ್ರ ಎಲ್ಲ ತೋರಿಸಿದ್ರು. ಶುಗರು, ಬಿ ಪಿ ಕಂಟ್ರೋಲ್ ಆಗೋ ಚಾನ್ಸೇ ಕಮ್ಮಿ ಆಗಿಬಿಟ್ಟಿತ್ತು. ನಾನು ಇಮ್ರಾನ್ ಪಾಷಾ ಅವರು ನನಗೆ ಕಾಂಟ್ಯಾಕ್ಟ್ ಆಗಿ, ನನಗೆ ಬರ್ರಿ ಕ್ಲಿನಿಕ್ಕಿಗೆ, ನಾನು ನಿಮಗೆ ಬಿ ಪಿ, ಶುಗರ್ ಮಾತ್ರೆ ಇಲ್ಲದೇ ನಿಮಗೆ ಸಂಪೂರ್ಣ ಕಾಯಿಲೆ ವಾಸಿ ಮಾಡೋ ಜವಾಬ್ದಾರಿ ನನಗಿರಲಿ ಅಂತ ಭರವಸೆ ಕೊಟ್ಟು ನನಗೆ ಬೆಂಗಳೂರಿಗೆ ಬರೋಕ್ಕೆ ಹೇಳಿದರು. ನಾನು ಭಾನುವಾರ ಸಾಯಂಕಾಲ ಬೆಂಗಳೂರಿಗೆ ಬಂದು ಭಾನುವಾರ ಸಾಯಂಕಾಲನೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ಇವತ್ತಿಗೆ 4 ದಿನ ಆಯಿತು. ಭಾನುವಾರ ನನಗೆ ಬೆಂಗಳೂರಿಗೆ ಬಂದಾಗ ಸುಮಾರು 360% ಶುಗರ್ ಇತ್ತು. ರಾತ್ರಿನೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ಬರೀ ಫುಡ್ ಕಂಟ್ರೋಲ್, ಟ್ಯಾಬ್ಲೆಟ್ಸ್ ಇಲ್ಲ, ಸೈಡ್ ಎಫೆಕ್ಟ್ ಇಲ್ಲ, ಏನಿಲ್ಲ, ಫುಡ್ ಕಂಟ್ರೋಲ್. ಅವ್ರದ್ದೇ ಆದ ಕ್ಲಿನಿಕ್ ಐತೆ, ಅವ್ರದ್ದೇ ಆದ ಮೆಶ್ ಐತೆ, ಅವ್ರದ್ದೇ ಆದ ಎಲ್ಲ ಸಿಸ್ಟರು, ಡಾಕ್ಟ್ರು ಎಲ್ಲ ಇದ್ದಾರೆ. ಅವರೇ ಟ್ರೀಟ್ಮೆಂಟ್ ಕೊಟ್ಟು ನನಗೆ ಬೆಳಿಗ್ಗೆ ಶುಗರ್ ಚೆಕ್ ಮಾಡಿದಾಗ ಕೇವಲ 80% ಶುಗರ್ ಬಂತು. ಬಿ ಪಿನೂ ಏಕ್ದಮ್ 140ಕ್ಕೆ ಇಳೀತು. 160, 170, 80 ತನಕ ನನಗೆ ಬಿ ಪಿ ರೈಸ್ ಆಗಿತ್ತು. ಅದೇ ಫುಡ್ಡಿಂದ ಕಂಟ್ರೋಲ್ ಮಾಡಿ ನನಗೆ ನಾರ್ಮಲ್ ಸ್ಥಿತಿಗೆ ತಂದು ಇದು ಮಾಡಿದ್ದಾರೆ. ನಾನು ಇವತ್ತು ಅವರಿಗೆ ಭಾಳ ಧನ್ಯವಾದ ಹೇಳಬೇಕು. ಆದ್ದರಿಂದ ಇವತ್ತು ಚೆಕ್ ಮಾಡಿದ್ರೆ ಶುಗರು 112% ಇದೆ, ವಿಥೌಟ್ ಟ್ಯಾಬ್ಲೆಟ್ಸ್. ನಾನು 4 ದಿನದಿಂದ ಇನ್ಸುಲಿನ್ ತೊಗೊಂಡಿಲ್ಲ, ಟ್ಯಾಬ್ಲೆಟ್ಸ್ ತೊಗೊಂಡಿಲ್ಲ. ಆದ್ರೂ ನನಗೆ ಫುಡ್ಡಲ್ಲಿ ಕಂಟ್ರೋಲ್ ಮಾಡಿ ಅವ್ರದ್ದೇ ಆದ ಒಂದು ಸಲಹೆ ಮೇರೆಗೆ ನಾನು ಊಟ ಮಾಡಿಸಿ ಎಲ್ಲ ಕ್ಲಿನಿಕಲ್ಲಿ ಎಲ್ಲ ನನಗೆ ಸವಲತ್ತು ಕೊಟ್ಟು ಊಟ ಮಾಡಿಸಿ ಎಲ್ಲ ಯಾವ ಥರ ಏನು ಮಾಡಬೇಕು, ಏನು ಡೆಸಿಷನ್ ಎಲ್ಲ ಕೊಟ್ಟು ಎಲ್ಲ ನನಗೆ ಸವಲತ್ತು ಮಾಡಿ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಇವತ್ತು ನಾನು ದುರ್ಗಕ್ಕೆ ವಾಪಸ್ ಹೊರಟಿದ್ದೆ. ಟ್ರೀಟ್ಮೆಂಟ್ ಆದ ನಂತರ ನನಗೆ ಬೆಳಿಗ್ಗೆ ಶುಗರ್, ಬಿ ಪಿ ಚೆಕ್ ಮಾಡಿದಾಗ ಶುಗರು 112 ವಿಥೌಟ್ ಟ್ಯಾಬ್ಲೆಟ್ಸ್. ಇನ್ಸುಲಿನ್ ನಾನು ಸುಮಾರು ರಾತ್ರಿ 20% ತೊಗೊತಿದ್ದೆ. ಬೆಳಿಗ್ಗೆ ಹೊತ್ತು ಇಪ್ರಿಡಮ್ 500 ಟ್ಯಾಬ್ಲೆಟ್ಸ್ ತೊಗೊತಿದ್ದೆ. 4 ದಿನದಿಂದ ಒಂದು ಟ್ಯಾಬ್ಲೆಟ್ಸ್ ತೊಗೊಂಡಿಲ್ಲ, ಒಂದು ಇನ್ಸುಲಿನ್ ತೊಗೊಂಡಿಲ್ಲ. ಶುಗರು ನನಗೆ ನಾರ್ಮಲ್ ಸ್ಥಿತಿಗೆ ಬಂದೈತೆ. ಆದ್ದರಿಂದ ದಯವಿಟ್ಟು ಬೆಂಗಳೂರಿಗೆ
ಬೆಂಗಳೂರಿಗೆ ಬಂದು ತಾವು ಒಂದು ಸಾರಿ ಭೇಟಿ ಮಾಡಿ, ನಿಮಗೆ ಗೊತ್ತಾಗುತ್ತೆ. ವೇಟ್ಲೆಸ್ಸು ಮಾಡಿದ್ದಾರೆ. ನನಗೆ 69 kg ಇತ್ತು, ಸುಮಾರು 4 kg ವೇಟ್ಲೆಸ್ ಆಗಿತ್ತು 4 ದಿನದಿಂದ. ಆದ್ದರಿಂದ ತಾವು ತೋರಿಸ್ಬೇಕಂದ್ರೆ BP ಶುಗರ್ ಜಾಸ್ತಿ ಇರೋರು ಬರೀ ಫುಡ್ ಕಂಟ್ರೋಲಲ್ಲಿ ಅವರ ಆರೋಗ್ಯ ಸ್ಥಿತಿ ಸುಧಾರಿಸಿ ನಮಗೆ ಬೇಕಾದ ಇದರಲ್ಲಿ ಟ್ರೀಟ್ಮೆಂಟ್ ಮಾಡ್ತಾರೆ. ಅದರಿಂದ ತಾವು BP ಶುಗರ್ ಜಾಸ್ತಿ ಇರೋರು ಬಂದು ವಿತೌಟ್ ಟ್ರೀಟ್ಮೆಂಟ್, ವಿತೌಟ್ ಟ್ಯಾಬ್ಲೆಟ್ಸ್ ನೀವು ಆರೋಗ್ಯ ಕಾಪಾಡಿಕೊಳ್ಳಬೇಕೆಂದು ನಾನು ಶಾಹಿದಾ ಬೇಗಮ್ ಅಂತ ಚಿತ್ರದುರ್ಗದಿಂದ. ನನಗೆ ಯಾವಾಗಲೂ 250-300 ತನಕ ಶುಗರ್ ಇರ್ತಿತ್ತು. ಶುಗರ್ BP ಮತ್ತು ಗ್ಯಾಸ್ಟ್ರಿಕ್ಕಿಂದ ಭಾಳ ತೊಂದರೆ ಪಡ್ತಾ ಇದ್ದೆ. ಇಲ್ಲಿ ಬಂದಾಗಲಿಂದ ಬಂದಿದ್ದ ರಾತ್ರಿಯಿಂದಾನೇ ನನಗೆ ಟ್ಯಾಬ್ಲೆಟ್ಸ್ ಯಾವುದೂ ಇಲ್ಲದೇ ಇವ್ರು ಕೊಟ್ಟಿರೋ ಊಟದಿಂದ ನಾನು ಭಾಳ ಚೆನ್ನಾಗಾಗಿದ್ದೀನಿ. 3 ದಿವಸದಲ್ಲಿ ನನಗೆಲ್ಲ ಕ್ಲಿಯರ್ ಆಗಿಬಿಟ್ಟು ನಾನು 3 kg ವೇಟ್ ಲಾಸನ್ನು ಮಾಡಿ ನನಗೆ ಭಾಳ ಚೆನ್ನಾಗಿ ಹಿಡಿದಿದೆ. ದಯವಿಟ್ಟು ನೀವು ಯಾರಾದರೂ ತೊಂದರೆಯಲ್ಲಿದ್ದರೆ ಬಂದು ಇಲ್ಲಿ ತಗೋಬೋದು. ಏನೂ ತೊಂದರೆ ಇಲ್ಲ. ಟ್ರೀಟ್ಮೆಂಟ್ ತಗೋಬೋದು, ಏನೂ ತೊಂದರೆ ಇಲ್ಲ ಇಲ್ಲಿ. ನಾನು ಕಾರ್ಟಿಲ್ ಟ್ರಿಯೋ, ಡಯಾಗ್ಲಿಮು ಮತ್ತು ಅಸಿಲಾಕಾರ್ಡಿ ಡೈಲಿ ಮಾತ್ರೆ, ನಾನು ಊಟ ಬಿಟ್ರೂ ಮಾತ್ರೆ ಬಿಡ್ತಾ ಇರಲಿಲ್ಲ. ಆ ಥರ ಇತ್ತು ನನಗೆ. ಈಗ ಮಾತ್ರೆ ಇಲ್ಲದೇ ನಾನು ಫುಲ್ ನಾರ್ಮಲ್ ಆಗಿದ್ದೀನಿ. ಬಂದಾಗ 300 ಚಿಲ್ಲರೆ ಇತ್ತು ನನಗೆ ಶುಗರು, ಈಗ ನನಗೆ 130 ಆಗಿದೆ. ಭಾಳ ಚೆನ್ನಾಗಿ ಅನ್ನಿಸ್ತಾ ಇದೆ. ಏನು ನನಗೆ ಸುಸ್ತು ಅನ್ನಿಸ್ತಾ ಇಲ್ಲ, ಏನಿಲ್ಲ. ಮಾತ್ರೆ ಬಿಟ್ಟು ಒಂದು ದಿವಸ ಮಾತ್ರೆ ಬಿಟ್ಟರು ನನಗೆ ಭಾಳ ಸುಸ್ತಾಗ್ತಿತ್ತು. ಈಗ ಭಾಳ ಚೆನ್ನಾಗಿ ನಾನು ರಿಯಾಕ್ಟ್ ಮಾಡ್ತಾಯಿದ್ದೀನಿ, ಚೆನ್ನಾಗಿದ್ದೀನಿ. ಮತ್ತು ಟೈಮ್ ಸರಿಯಾಗಿ ಬಂದು ಇಲ್ಲಿ ಡಾಕ್ಟ್ರು ಮತ್ತು ಬೆಳಗ್ಗೆ ಸಾಯಂಕಾಲ ಬಂದು ನರ್ಸ್ಗಳೆಲ್ಲ ಚೆನ್ನಾಗಿ ನನಗೆ ಬೆಳಿಗ್ಗೆ ಹಾಳು ಹೊಟ್ಟೆಗೆ ಮತ್ತು ಊಟ ಆದ ನಂತರ ಎಲ್ಲ ಚೆಕಪ್ ಮಾಡಿ ನೋಡಿ ಎಲ್ಲ ಇದು ಮಾಡಿದ್ದಾರೆ. ಹೆದರಿಕೆ ಆಗ್ತಿತ್ತು ಇದರಲ್ಲಿ ಹೆಂಗೆ ಕಮ್ಮಿ ಆಗುತ್ತಂತ. ಈಗ 3 ದಿವಸದಲ್ಲಿ ನಾನು ರಿಕವರ್ ಆಗಿರೋದ್ರಿಂದ ತುಂಬ ಖುಷಿ ಆಗ್ತಾ ಇದೆ. Hello, my name is Farah. I came to Clasia Health because I had few issues related to my health. That is, I had PCOD. It's like borderline diabetes, but I was not under any medications for that. But I had PCOD issues from 15 years and thyroid issues since 11 to 12 years. So, and apart from that, my weight gain issue was there. Other than that, I had issues related to hair fall and everything. Since I came here, I experienced differences in my health. I had been under treatment since last week, and 3 days I stayed here. They gave me a proper healthy treatment here with proper food, everything, and a healthy guideline to maintain my health, my weight, everything related to that. And I have noticed changes in my weight actually. Since I came, all my health related issues kind of is been under control and under limited ranges now. Earlier it was in high ranges, now it is in normal ranges. And other than that, I have been kind of following a healthy routine myself. Even after going from here, I'm following a proper routine. I'm going to see more changes in my health actually. Other than that, I have been seeing other patients here who had high diabetic issues, and their diabetic issues have been resolved here, and they're kind of following a proper healthy routine now. Same thing, I'm trying to hope that I will also be in a healthy manner. My weight loss will be done in a proper way, it will be done. And other than that, I'll just expect Clasia Health to guide me in a proper way. I was under thyroid medication since 11 years. I had been taking on and off higher dosages of thyroid medications. Currently, before coming here, I was using 125 mcg tablets. Now I have stopped the medication. I am feeling my thyroid levels also in a normal range currently. Other than that, no other medications I am taking up. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಶೀದಾ ಬೇಗಮ್. ನಾನು ಶಿವಮೊಗ್ಗ ತಾಲೂಕು ಕಚೇರಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನನಗೆ 1.5 ತಿಂಗಳ ಹಿಂದೆ ತುಂಬ
ಹೊಟ್ಟೆ ನೋವು, ಹೊಕ್ಕಳು ಸುತ್ತ ಫುಲ್ ಪೇನ್ ಆಗ್ತಾಯಿತ್ತು. ಆಮೇಲೆ ಗ್ಯಾಸ್ಟ್ರಿಕ್ ಹೆವಿ ಆಗ್ತಾಯಿತ್ತು ಮತ್ತು ಓಡಾಡೋಕ್ಕೂ ಆಗ್ತಾಯಿರಲಿಲ್ಲ. ಕೆಳ ಹೊಟ್ಟೆಯಲ್ಲಿ ಏನೋ ಹಿಡ್ದಂಗೆ ಆ ಥರ ಪೇನ್ ಆಗ್ತಾಯಿತ್ತು. ನಾನು ಇಲ್ಲೇ ಡಾಕ್ಟ್ರ್ ಹತ್ರ ಹೋಗಿ, ಸರ್ ಹೆವಿ ಗ್ಯಾಸ್ಟ್ರಿಕ್ಕಿಂದ ನನಗೆ ಹೊಟ್ಟೆ ಎಲ್ಲ ತುಂಬ ಹಿಡ್ದಾಗ್ಬಿಟ್ಟಿದೆ ಸರ್, ನನಗೆ ಪೇನ್ ಆಗ್ತಿದೆ ಗ್ಯಾಸ್ಟ್ರಿಕ್ಕಿಂದು, ನನಗೆ ನರಕ್ಕೆ ಒಂದು ಇಂಜೆಕ್ಷನ್ ಕೊಡಿ ಅಂತ ಕೇಳಿದೆ. ಅವರು ಇಲ್ಲಮ್ಮ, ನಿಮಗೆ ಗ್ಯಾಸ್ಟ್ರಿಕ್ ಆದರೆ ಎದೆ ಮೇಲೆ ಇರುತ್ತೆ, ಹೊಕ್ಕಳು ಹತ್ತಿರ ಮತ್ತು ಕೆಳ ಹೊಟ್ಟೆ ಅಂತಂದರೆ ಏನೋ ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗಿದೆ, ಅದಕ್ಕೆ ನಿಮಗೆ ಪೇನ್ ಬರ್ತಾಯಿದೆ ಅಂತ ಹೇಳಿದರು. ನಾನು ಆಯಿತು, ಒಂದು ಇಂಜೆಕ್ಷನ್ನು ಮತ್ತು ಸ್ವಲ್ಪ ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್ ಕೊಡ್ತೀನಿ ನೋವು ಕಡಿಮೆ ಆಗೋಕ್ಕೆ, ಇನ್ಫೆಕ್ಷನ್ ಕಡಿಮೆ ಆಗುತ್ತೆ, ಒಂದು ಸ್ಕ್ಯಾನಿಂಗ್ ತೆಗೆಸ್ರಿ, ನನಗೆ ಯಾಕೋ ಡೌಟ್ ಬರ್ತಾಯಿದೆ, ಒಂದು ಸ್ಕ್ಯಾನ್ ಮಾಡಿಸಿ ಅಂತ ಹೇಳಿದ್ರು. ಆಯಿತು ಅಂತ ಹೇಳಿ ಸ್ಕ್ಯಾನ್ ಮಾಡಿದ್ರೆ, ಸ್ಕ್ಯಾನಲ್ಲಿ ಫ್ಯಾಟಿ ಲಿವರ್ ಅಂತ ಒಂದು ರಿಪೋರ್ಟು, ಆಮೇಲೆ ಕಿಡ್ನಿ ಒಂದು ಸೈಡ್ ರೈಟ್ ಸೈಡ್ನಲ್ಲಿ ಬಾವು ಬಂದಿದೆ, ಅದು ಇನ್ಫೆಕ್ಷನಿಂದ ಅಂತ ಬಂತು. ಆಮೇಲೆ ಗರ್ಭಕೋಶದಲ್ಲಿ ಫೈಬ್ರಾಯ್ಡ್ಸ್ ಅಂತ ಸಣ್ಣ ಸಣ್ಣ ಹುಣ್ಣು ಥರ, ಅಂದರೆ 7 mm, ಒಂದು 57/48 mm ಮುಂದಿದೆ, ಆಮೇಲೆ 52 mm, ಈ ಥರ 3-4 ಫೈಬ್ರಾಯ್ಡ್ಸ್ ಆಗಿ ತುಂಬ ಪೇನ್ ಆಗ್ತಾಯಿತ್ತು. ನನಗೆ ನಡೆಯೋಕ್ಕೂ ಆಗ್ತಾಯಿರಲಿಲ್ಲ, ಫುಲ್ ತುಂಬ ಕಾಯಿಲೆ ಬಿದ್ದಂಗೆ ಹೋಗ್ಬಿಟ್ಟೆ. ಆವಾಗ ಆಪ್ರೇಷನ್ ಮಾಡೋಕ್ಕೆ 1.5 ಲಕ್ಷ ರೂಪಾಯಿ ಆಗುತ್ತೆ. ಫೈಬ್ರಾಯ್ಡ್ಸ್ ಗರ್ಭಕೋಶದಿಂದ ತೆಗಿಬೇಕು, ಗರ್ಭಕೋಶ ತೆಗಿಯೋಕ್ಕೆ ಅಂತ ಹೇಳಿದ್ರು. ಈಗ ನನಗೆ ಗರ್ಭಕೋಶ ತೆಗೆಸ್ಕೊಂಡ್ರೆ ನನ್ನ ಡ್ಯೂಟಿ ತಾಲೂಕು ಆಫೀಸಲ್ಲಿ RTC ಇನ್ವಿಟೇಷನ್ ಕೊಡೋದು, ನನಗೆ ಅಷ್ಟೊಂದು ದಿನ ಲೀವ್ ಕೊಡೋಕ್ಕೆ ಆಗಲ್ಲ, ಆಮೇಲೆ ರೆಸ್ಟು ಮಾಡೋಕ್ಕಾಗಲ್ಲ ನನಗೆ ಅನ್ನೋದು ಭಾಳ ಇದಾಗ್ಬಿಡ್ತು. ನನ್ನ ಮನಸ್ಸಿಗೆ ಬೇಜಾರಾಯಿತು. ಈಗ ಅಷ್ಟು ಲೀವು ಇಲ್ಲ ನನಗೆ ರೆಸ್ಟ್ ಮಾಡೋಷ್ಟು. ಆಮೇಲೆ ನನ್ನಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ನನಗೆ ಅಷ್ಟು ದಿನ ನನಗೆ ಯಾವ ರೀತಿ ನಾನು ಡ್ಯೂಟಿ ಬಿಟ್ಟು ಮನೆಯಿಂದ ರೆಸ್ಟ್ ಇಲ್ದಂಗೆ ಹೆಂಗೆ ಡ್ಯೂಟಿ ಮಾಡೋದಂತ ತುಂಬ ಫೀಲ್ ಆಗ್ತಾಯಿತ್ತು ನನಗೆ. ಆವಾಗ ನಮ್ಮ ಕ್ಲಾಸಿಯಾ ಹೆಲ್ತ್ ಸೆಂಟರ್ ಅಲ್ಲಿಂದ ಒಂದು ಆ್ಯಡ್ ನೋಡಿದೆ, ಆಮೇಲೆ ಅಲ್ಲಿಂದ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ತು. ಹಾಗಾಗಿ ನಾನು ಅವ್ರಿಗೆ ನನ್ನ ರಿಪೋರ್ಟ್ ಕಳಿಸ್ದೆ, ಈ ಥರ ಇದೆ ಸರ್, ನಿಮ್ಮಲ್ಲಿ ಟ್ರೀಟ್ಮೆಂಟ್ ಸಿಗುತ್ತಾ ಅಂತ ಹೇಳಿದ್ದಕ್ಕೆ ಅವರು, ಮೇಡಮ್ ಬರ್ರಿ, 3 days ಲೀವ್ ಬರ್ರಿ, ಲೀವ್ ತಗೊಂಡು ಬನ್ನಿ, ನಾನು ಅವೆಲ್ಲ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಮಾಡಿಕೊಡ್ತೀನಿ, 100% ನಿಮಗೆ ಕ್ಲಿಯರ್ ಆಗುತ್ತೆ ಅಂತ, ಯಾವ ಆಪ್ರೇಷನು ಬೇಡ ನಿಮಗೆ, ನೀವೇ ಆಶ್ಚರ್ಯ ಪಡ್ತೀರ, ಆ ಥರ ರಿಸಲ್ಟ್ ಕೊಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಾನು ಬೆಂಗಳೂರಿನಲ್ಲಿ RT ನಗರ್ನಲ್ಲಿ ಕ್ಲಾಸಿಯಾ ಹೆಲ್ತ್ ಸೆಂಟರ್ ಅಂತ ಓಪನ್ ಆಗಿದೆ. ಅದು ತುಂಬ ಚೆನ್ನಾಗಿದೆ, ಅಲ್ಲಿರೋಕ್ಕೆ ವ್ಯವಸ್ಥೆನೂ ತುಂಬ ಚೆನ್ನಾಗಿದೆ. ಅಲ್ಲಿ ಬರೋರಿಗೆ ಲಾಡ್ಜಿಂಗ್ ವ್ಯವಸ್ಥೆ, ಆಮೇಲೆ ಅಲ್ಲಿ ವಾಕಿಂಗಿಗೆ ಮಾಡೋಕ್ಕೆ ಟ್ರೆಡ್ಮಿಲ್ ಇಟ್ಟಿದ್ದಾರೆ. ಆಮೇಲೆ ಊಟನೂ ಅಷ್ಟೇ, 3 ದಿನ ಊಟ ಮತ್ತು ಮೆಡಿಷನ್. ಹೋದಾಗ ನನಗೆ BP ಬಾರ್ಡ್ರ್ನಲ್ಲಿ 150 100 ಇತ್ತು BP, ಆಮೇಲೆ 120 ತನಕ ಶುಗರ್ ಆಗಿಬಿಟ್ಟಿತ್ತು. ಈಗ ಶುಗರು ಬಾರ್ಡ್ರ್ನಲ್ಲಿದೆ, BP ಇದೆ ಅಂತ ಹೇಳಿ ಇದು ಮಾಡಿದ್ರು. ಅಲ್ಲಿಂದ 3 days ಅಲ್ಲಿ ನನಗೆ ಶುಗರು ಫಸ್ಟ್ ಡೇಯಿಂದಲೇ ನನಗೆಲ್ಲ ಮೆಡಿಷನ್ಗಳನ್ನ ನಿಲ್ಲಿಸಿದ್ರು. ಯಾವುದು ಮೆಡಿಷನ್ ಬೇಡ, ನೀವು ಫುಡ್ಡಲ್ಲೇ ನೀವು ಇರಿ ಅಂಥೇಳಿ ಬೆಳಗ್ಗೆ ಸಂಜೆ ಮತ್ತು ECG ರಿಪೋರ್ಟ್ಸು ಎಲ್ಲ ಆಯಿತು. ಆಮೇಲೆ ಬ್ಲಡ್ಡು ಕಡಿಮೆ ಆಗಿತ್ತು ನನಗೆ, ಮತ್ತು ಕಬ್ಬಿಣಾಂಶ, ಆಮೇಲೆ ಇನ್ನೂ ಒಂದು ಸುಮಾರು ವಿಟಮಿನ್ಸ್ಗಳು ಕಡಿಮೆ ಇದ್ದಾವೆ ಅಂಥೇಳಿ ಅದ್ರ ತಕ್ಕನಾಗೆ ಒಳ್ಳೆ ಮೆಡಿಷನ್ನು ಮತ್ತು ಊಟದಲ್ಲೇ ನನಗೆ 3 ದಿನ ಅಲ್ಲಿದ್ದಿದ್ದು 1.5 kg ತೂಕ ಕಡಿಮೆ ಆಯಿತು. ಅಂದರೆ ನನಗೆ ಜಾಸ್ತಿ ವಾಕ್ ಮಾಡೋಕ್ಕೆ ಮತ್ತು ಇದಕ್ಕೆ ನಡೆಯೋಕ್ಕೆ ಆಗ್ತಾಯಿದ್ದಿಲ್ಲ, ಅಷ್ಟು ಪೇನ್ ಇತ್ತು ಹೊಟ್ಟೆ. ಆಮೇಲೆ ಕ್ರಮೇಣ ಇವಾಗ 1 ತಿಂಗಳು 8 ದಿನಕ್ಕೆ 5 kg ವೆಯ್ಟ್ ಲಾಸು ಆಗಿದೆ. ಹಾಗೂ ಇವಾಗ ಹೆಲ್ತಿ ಆ್ಯಕ್ಟಿವ್ ಆಗಿದ್ದೀನಿ.
ಓಡಾಡೋ ಫೀಲ್ ಚೆನ್ನಾಗಿ ಫೀಲ್ ಮಾಡ್ತಾ ಇದ್ದೀನಿ. ಊಟನೂ ಅಷ್ಟೇ ತುಂಬ ಅಂಥ ಕ್ವಾಲಿಟಿನಿದ್ದೆ. ಇವಾಗ ಮುಂಚೆ ಎಲ್ಲ ಗ್ಯಾಸ್ಟ್ರಿಕ್ ಇರ್ತಿತ್ತು, ಗ್ಯಾಸ್ಟ್ರಿಕ್ ಸಮಸ್ಯೆ ಇಲ್ಲ. ಇವಾಗ ತುಂಬ ಆಕ್ಟಿವ್ ಆಗಿದ್ದೀನಿ. 5.5 kg ತೂಕನೂ ಕಡಿಮೆ ಆಗಿದೆ ಇವಾಗ. 1 kg 1 ತಿಂಗಳು 8 ದಿನಕ್ಕೆ. ಸೊ ಹ್ಯಾಪಿ. ಯಾರೇ ಆಗಲಿ ಮೆಡಿಷನ್ನಿಂದ ಹೊರಗೆ ಬರಬೇಕು, ನಾನು ತೂಕನೂ ಕಡಿಮೆ ಮಾಡಬೇಕು ಅಂತ ಅಂದ್ಕೊಂಡಿದ್ದವರು RT ನಗರ ಕ್ಲಾಸಿಯ ಹೆಲ್ತ್ ಸೆಂಟರ್ಗೆ ಒಂದು ಸರಿ ವಿಸಿಟ್ ಮಾಡಿ.